ಮನಸ್ಸಿನ ವಿಕಾಸಕ್ಕೊಂದು ಕಥೆ. ಒಂದು ಬಿಳಿಯ ಕಾಗದದ ಮೇಲೆ ಒಂದು ಪೆನ್ಸಿಲ್ನಲ್ಲಿ ಏನೋ ಬರೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಪೆನ್ಸಿಲ್ನ ಮಾರ್ಕ್ ಅಥವಾ ಗುರುತನ್ನು ಆ ಹಾಳೆ ಮೇಲೆ ನನಗೆ ಬರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತುಂಬ ಹೊತ್ತು ಯೋಚನೆ ಮಾಡಿದೆ, ಹೇಗೆಲ್ಲ ಬರೀಬಹುದು ಅಂತ ಥಿಂಕ್ ಮಾಡಿದೆ. ಏನೇ ಪ್ರಯತ್ನ ಪಟ್ಟರೂ ಆ ಪೆನ್ಸಿಲ್ನ ಗುರುತು ನನಗೆ ಬಿಳಿ ಹಾಳೆ ಮೇಲೆ ಬರೆಸ್ಲಿಕ್ಕೆ ಆಗ್ತಾನೇ ಇಲ್ಲ. ಸ್ವಲ್ಪ ಹೊತ್ತು ಕೂತು ಯೋಚನೆ ಮಾಡಿದಾಗ ನಾನು ನೋಡಿದ್ದು ಅದು ಬಿಳಿಯ ಪೆನ್ಸಿಲ್ಲೇ ಆಗಿತ್ತು, ಅಂದರೆ ವೈಟ್ ಪೆನ್ಸಿಲ್. ಹಾಗಿದ್ರೆ ಬಿಳಿಯ ಪೆನ್ಸಿಲ್ನ ತಗೊಂಡು ಬಿಳಿಯ ಹಾಳೆ ಮೇಲೆ ಬರೆದ್ರೆ ಏನು ಕಾಣಿಸುತ್ತೆ? ಏನು ಕಾಣಿಸಲ್ಲ. ಇದೇ ಅರ್ಥ ಆಗಬೇಕಾಗಿರುವಂತಹ ಉದ್ದೇಶ. ಬಿಳಿಯ ಹಾಳೆ ಮೇಲೆ ಬಿಳಿಯ ಪೆನ್ಸಿಲ್ನ ಬದಲು ಕಪ್ಪು ಹಾಳೆ ಮೇಲೆ ಅದೇ ಬಿಳಿಯ ಪೆನ್ಸಿಲ್ನ ಉಪಯೋಗಿಸಿ ಸಣ್ಣದಾಗಿ ಒಂದು ಚುಕ್ಕೆ ಇಟ್ಟರೂ ಕಾಣಿಸುತ್ತೆ. ನಾವು ನಮ್ಮ ವ್ಯಕ್ತಿತ್ವ, ನಮ್ಮ ಕೌಶಲ್ಯ, ನಮಗೆ ಗೊತ್ತಿರುವಂತಹ ಜೀವನ ಪರಿ ಹಾಗೂ ನಮ್ಮ ಗುಣಾನುಸಾರ ನಾವು ಎಲ್ಲಿ ಒಗ್ಗುತ್ತೀವಿ ಆ ಸ್ಥಳ, ವ್ಯಕ್ತಿಗಳು ಹಾಗೂ ಪರಿಸರ ನಾವೇ ಕ್ರಿಯೇಟ್ ಮಾಡ್ಕೋಬೇಕು, ನಾವೇ ಸೃಷ್ಟಿಸ್ಕೊಳ್ಬೇಕು. ಕಥೆ ಅರ್ಥ ಆಯಿತು ಅನಿಸುತ್ತೆ.